ಪಾಕ್ ವಿರುದ್ಧ ಬಹುತೇಕ ಯುದ್ಧ ಫಿಕ್ಸೋ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಪಾಕ್ ವಿರುದ್ಧ ಬಹುತೇಕ ಯುದ್ಧ ಫಿಕ್ಸ್ ನೋಡಿ. ರಾಜನಾಥ್ ಸಿಂಗ್ ಸಭೆಯನ್ನ ಕರೆದಿದ್ದಾರೆ ಸೇನಾ ಪಡೆಗಳ ಜೊತೆ. 3 ಪಡೆಗಳ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರ ಸಭೆ. ಸಂಜೆ ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಭೇಟಿಯಾಗಿ ಯುದ್ಧದ ಸಿದ್ಧತೆಗಳ ಬಗ್ಗೆ ಚರ್ಚೆಯ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿರುವಂತಹ ಚರ್ಚೆ ಇದು. ಹೈ ವೋಲ್ಟೇಜ್ ಚರ್ಚೆಗೆ ಈಗ ಸಾಕ್ಷಿಯಾಗುತ್ತೆ. ರಕ್ಷಣಾ ಸಚಿವರು ಸೇನಾ ಪಡೆಗಳ ಮುಖ್ಯಸ್ಥರನ್ನ ಕರೆದಿದ್ದಾರೆ. ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಜೊತೆ ಚರ್ಚೆಗೆ ಮುಂದಾಗ್ತಿದ್ದಾರೆ. ಹಾಗಾಗಿ ಬಹುತೇಕ ಯುದ್ಧ ಫಿಕ್ಸು. ಅವರನ್ನ ಭೇಟಿಯಾಗಿ ಯುದ್ಧದ ಸಿದ್ಧತೆಗಳ ಬಗ್ಗೆ ರಕ್ಷಣಾ ಸಚಿವರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು, ಹೇಗೆ ಇವರನ್ನ ಟ್ಯಾಕಲ್ ಮಾಡಬೇಕು, ಮುಟ್ಟಿ ನೋಡಿಕೊಳ್ಳುವಂತ ಉತ್ತರ ಯಾವ ನಿಟ್ಟಿನಲ್ಲಿ ಕೊಡಬೇಕೆನ್ನುವಂತ ವಿಚಾರವಾಗಿ ಚರ್ಚೆಗೆ ಮುಂದಾಗಿದ್ದಾರೆ. ಸಭೆ ಇದೆ 3 ಪಡೆಗಳ ಮುಖ್ಯಸ್ಥರ ಜೊತೆ, ಭೂಸೇನೆ, ವಾಯುಸೇನೆ, ನೌಕಾಪಡೆ. ಹಾಗಾಗಿನೇ ಸಂಜೆ ಇವತ್ತು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಚೀಫ್ ಡಿಫೆನ್ಸ್ ಸ್ಟಾಫ್ ಇವರ ಜೊತೆಯಲ್ಲಿ ರಕ್ಷಣಾ ಸಚಿವರು ಚರ್ಚೆ ಮಾಡ್ತಿದ್ದಾರೆ. ಮುಖ್ಯಸ್ಥರ ಜೊತೆಯಲ್ಲಿ ಭೇಟಿಯಾಗಿ ಯುದ್ಧದ ಸಿದ್ಧತೆಗಳ ಬಗ್ಗೆ ಈಗಾಗಲೇ ಸಮರಾಭ್ಯಾಸ ಶುರುವಾಗಿದೆ. ಯುದ್ಧದ ತಾಲೀಮುಗಳು ಆರಂಭ ಆಗಿದೆ. ಎಲ್ಲಾ ರೀತಿಯಾದಂತಹ ಪರೀಕ್ಷೆಗಳಾಗ್ತಿದೆ, ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ರಾಜತಾಂತ್ರಿಕವಾಗಿ ಕಟ್ಟಿ ಹಾಕೋದಕ್ಕೆ ಒಂದೊಂದೇ ಅಸ್ತ್ರವನ್ನ ಬಿಡ್ತಿದ್ದಾರೆ. ಇದರ ನಡುವೆ ಇವತ್ತು ಬಹಳ ಪ್ರಮುಖವಾಗಿ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಸಭೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಹೀಗಾಗಿನೇ ಸೇನಾ ಪಡೆಗಳ ಜೊತೆ ಅವರ ಸಲಹೆ ಇರಬಹುದು. ಮುಂದಿನ ನಡೆಗಳ ಬಗ್ಗೆ, ಕೊಲಾಟ್ರಲ್ ಡ್ಯಾಮೇಜ್ಗಳನ್ನ ತಪ್ಪಿಸೋದಕ್ಕೆ ಯಾವ ಹೆಜ್ಜೆಯನ್ನ ಇಡಬೇಕು, ಜೊತೆಯಲ್ಲಿ ಹೇಗೆ ಈ ಸಿಚುವೇಶನ್ ಅನ್ನ ಟ್ಯಾಕಲ್ ಮಾಡಬೇಕು, ಪ್ಲಸ್ಸು ಮೈನಸ್ಸು, ಕಂಪ್ಲೀಟ್ ಸ್ಟ್ರಾಟಜಿ, ರಣತಂತ್ರವನ್ನ, ಯುದ್ಧದ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಚೌಹಾಣ್ ಅವರನ್ನ ಭೇಟಿ ಆಗ್ತಿದ್ದಾರೆ. ರಕ್ಷಣಾ ಸಚಿವರು ಬಹಳ ಮಹತ್ವದ ಮೀಟಿಂಗ್. ಆ ಒಂದು ಚರ್ಚೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಲೆಕ್ಕಾಚಾರ ಹಾಕಿ ಮುಂದಿನ ಹೆಜ್ಜೆಯನ್ನ ಇಡುವಂತ ಸಾಧ್ಯತೆ ಇದೆ.